ವಿಶ್ವಸಂಸ್ಥೆಯ ಮುಖ್ಯಸ್ಥರು ಅಂದರೆ ಯುನೈಟೆಡ್ ನೇಷನ್ಸ್ನ ಮುಖ್ಯಸ್ಥರು ಈ ನಮ್ಮ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರಾಜ್ಯಕ್ಕೆ ಬಂದು ಭೇಟಿ ಮಾಡಿ ಈ ಯೋಜನೆಗಳ ಬಗ್ಗೆ ಅವರು ವಿಚಾರ ಮಾಡಿ ಯೋಜನೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಸರ್ಕಾರಕ್ಕೆ ಅವರು ಹೊಗಳಿದ್ದಾರೆ. ಇದೆರಡು ತುಂಬ ಇಂಪಾರ್ಟೆಂಟ್ ಆಗಿರೋ ಮುಖ್ಯವಾದ ಬೆಳವಣಿಗೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಸಹಜವಾಗಿ ವಿರೋಧ ಪಕ್ಷಗಳು ನಮ್ಮ ಯೋಜನೆಗಳ ಬಗ್ಗೆ ಏನು ಆಡಳಿತ ಪಕ್ಷಗಳ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಕೊಡೋದು ಸಹಜ. ಆದರೆ ಈ ಥರ ವಿಶ್ವಸಂಸ್ಥೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಮುಖ್ಯಸ್ಥರು ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಅವರು ಹೇಳ್ತಾರೆ ಅಂದರೆ ಇದರಿಂದ ಜನರಿಗೆ ಒಳ್ಳೆಯದಾಗ್ತಾ ಇದೆ ಅಂತ ಅವರು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರು ಒಪ್ಕೋಬೇಕಾಗತ್ತೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅಂತ. ಅದಲ್ಲದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸರ್ಕಾರದ ಆದಾಯ ಹೆಚ್ಚಾಗ್ತಾ ಇದೆ. ಅದಲ್ಲದೆ ರಾಜ್ಯಕ್ಕೆ ಏನು ಖಾಸಗಿ ಬಂಡವಾಳ ಬಂದಿದೆ ಅದು ದಾಖಲೆ ಪ್ರಮಾಣದಲ್ಲಿ ಬಂದಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ. ಅದಲ್ಲದೆ ಬರೀ ಖಾಸಗಿ ಬಂಡವಾಳ ಅಲ್ಲ ಅಧ್ಯಕ್ಷರೇ, ಈವನ್ ವಿದೇಶಿ ಬಂಡವಾಳ ಏನು ನಾವು FDI ಅಂತ ಹೇಳ್ತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ವಿದೇಶಿ ಬಂಡವಾಳ ಹೂಡಿಕೆಯೂ ಕೂಡ ಅದರಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇದೆ. ಇನ್ನೊಂದು ವಿಚಾರ ಏನು ನಮ್ಮ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದರೆ GST ಬೆಳವಣಿಗೆ ದರ ಕೂಡ ಅತ್ಯುತ್ತಮವಾಗಿ ನಮಗೆ ಸಿಗ್ತಾ ಇದೆ. ಆದರೆ ಇಲ್ಲಿ ನಾನು ವಿರೋಧ ಪಕ್ಷದವರ ಗಮನ ಮತ್ತೆ ಇನ್ನೊಂದು ಬಾರಿ ಸೆಳೀಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ತೆರಿಗೆ ಹಣ, ನಮ್ಮ ಪಾಲಿನ ತೆರಿಗೆ ಹಣ ಏನು ಸೇರಬೇಕಾಗಿದೆ ನಮ್ಮ ರಾಜ್ಯಕ್ಕೆ ಅದು ಬರ್ತಾ ಇಲ್ಲ. ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಆಡಳಿತದಲ್ಲಿ ಕೇಂದ್ರದಲ್ಲಿ ಕೂತಿದೆ. ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ನಮ್ಮ ಬೊಗಸೆ ಖಾಲಿ ಆಗಿದೆ ಅಂತ. ಅದ್ರ ಬದಲು ನೀವು ಧ್ವನಿ ಎತ್ತಿದ್ರೆ ನಮ್ಮ ಸರ್ಕಾರದ ಪರವಾಗಿ ಅಥವಾ ಸರ್ಕಾರ ಬೇಡ ರಾಜ್ಯದ ಪರವಾಗಿ ಜನರ ಹಿತಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಿ ನಿಮ್ಮ ಸರ್ಕಾರದ ಹತ್ರ ಕೇಳಿ ನಮ್ಮ ತೆರಿಗೆ ಪಾಲು ನಮಗೆ ಏನು ಸೇರಬೇಕಾಗಿದೆ ಅದನ್ನು ನೀವು ಕೊಡಿಸಿದ್ರೆ ನಿಜವಾಗ್ಲೂ ನಮ್ಮ ಇಡೀ ರಾಜ್ಯದ ಜನರಿಗೆ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅದು ಖಂಡಿತ ನಮ್ಮ ಸರ್ಕಾರ ಮಾಡಿ ತೋರಿಸುತ್ತೆ ಅಂತ ನಾನು ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಮತ್ತು ಹೂಡಿಕೆ ಹೆಚ್ಚಳ ಆಗ್ತಾ ಇದ್ರೆ ಸರ್ಕಾರ ಅಸಮಾನತೆಯನ್ನು ದೂರ ಮಾಡಲಿಕ್ಕೂ ಸರ್ಕಾರ ಕ್ರಮ ತಗೊಳ್ತಾ ಇದೆ. ಏನು ನಾವು 5 ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಈ 19 ತಿಂಗಳಲ್ಲಿ ಸರ್ಕಾರ 70,000 ಕೋಟಿ ರೂಪಾಯಿಗಳು ನೇರವಾಗಿ ಜನರ ಖಾತೆಗೆ ಹಾಕಿದೆ. ಬೇರೆ ಯಾವುದೋ ಸರ್ಕಾರ ಈ ಮಟ್ಟಕ್ಕೆ ಜನಕ್ಕೆ ನೇರವಾಗಿ ಒಂದು ಅವರಿಗೆ ಹೆಲ್ಪ್ ಆಗೋ ಥರ ಕೆಲಸ ಮಾಡಿರೋದು ನಮಗಂತೂ ತಿಳಿದಿಲ್ಲ. ಬಟ್ ನಮ್ಮ ಸರ್ಕಾರ 19 ತಿಂಗಳಲ್ಲಿ 70,000 ಕೋಟಿ ಜನರಿಗೆ ನೇರವಾಗಿ ಖಾತೆಗೆ ಹಾಕಿದೆ. ಇದು ಒಂದು ರೀತಿ ಫೈನ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಒಂದು ರೀತಿ ಒಳ್ಳೆ ಆದಾಯನೂ ಬರ್ತಾ ಇದೆ, ಅದ್ರ ಜೊತೆ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯಪಾಲರು ಅವ್ರ ಭಾಷಣದಲ್ಲೇ ಹೇಳಿದ್ದಾರೆ. ಮತ್ತೆ ನಾವು ಬರೀ ಗ್ಯಾರಂಟಿಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಬಯಸೋದಿಲ್ಲ ಅಧ್ಯಕ್ಷರೇ. ಗ್ಯಾರಂಟಿಗಳಲ್ಲದೆ ಸರ್ಕಾರ ಒಳ್ಳೆ ಕ್ರಮ, ಒಳ್ಳೆ ಸಬ್ಸಿಡಿಗಳನ್ನ ಕೊಟ್ಟಿದೆ. ಅದರಿಂದ ಇವತ್ತು ನಮಗೆ ದಾಖಲೆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇದೆ. ಈಗ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ, ನಮಗೆ ದಿನಕ್ಕೆ 1 ಕೋಟಿ ನಾವು ಹಾಲನ್ನು 1 ಲೀಟರ್ ಕೋಟಿ ಹಾಲನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಇದಾಗ್ತಾ ಇರಲಿಲ್ಲ. ಯಾಕೆ ಇದಾಗ್ತಾ ಇದೆ ಅಂದರೆ ಹೈನುಗಾರಿಕೆಗೆ ಸರ್ಕಾರ ಕೊಟ್ಟಿರುವ ಒತ್ತು. ಅಂದರೆ ನಾವು ಪಶುಪಾಲಕರಿಗೆ ಸರ್ಕಾರ 1,500 ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹ ಧನ ಕೊಟ್ಟಿದೆ. ಆದ್ದರಿಂದ ಬರೀ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಸೀಮಿತ ಅಲ್ಲ. ನಾವು ಸರ್ಕಾರ ಅದಕ್ಕಿಂತ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲೂ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದಲ್ಲದೆ ಬರೀ ಹೈನುಗಾರಿಕೆ ಅಲ್ಲ, ನೀವು ನೋಡಿದ್ರೆ ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಆಗ್ತಾ ಇರೋದು ತುಂಬ ಕಡಿಮೆ ಆಗಿದೆ. ಅದು ಕೂಡ ರಾಜ್ಯಪಾಲರು ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದವರು ಅದು ಅಭಿವೃದ್ಧಿ ಅಂತ ಕಾಣ್ತಾ ಇಲ್ಲ? ಕಡಿಮೆ ಪ್ರಮಾಣದಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಅಂದರೆ ರೈತರು ಕೂಡ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಈಗ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.
ಮತ್ತೆ ಕಾನೂನಿನ ಸುವ್ಯವಸ್ಥೆ. ಅವರಿಗೆ ಅವಕಾಶ ಸಿಕ್ತಾಗೆಲ್ಲ